ಕೆಲಸ ತುಂಬ ಚೆನ್ನಾಗಾಯಿತು ಆಗಲೂ ಮನಸ್ಸಿನಲ್ಲಿ ಸಂತೋಷ ಪಡುವುದು ಅಷ್ಟೇ ಹೊರತು ಕೆಲಸ ಆದ ತಕ್ಷಣ ಎಲ್ಲ ಆಯಿತು, ನನ್ನನ್ನು ಬಿಟ್ಟರೆ ಈ ಕೆಲಸವನ್ನು ಯಾರೂ ಮಾಡೋಕ್ಕಾಗೋದೇ ಇಲ್ಲ, ಇದನ್ನು ಮಾಡಿದವನು ನಾನು, ಇದು ನನ್ನಿಂದಲೇ ಇದೆಲ್ಲ ಆಯಿತು, ಇದು ನಾನಿದ್ದಿದ್ದರಿಂದ ಇದೆಲ್ಲ ಆಯಿತು, ಈ ರೀತಿಯಾಗಿ ವಿಪರೀತವಾಗಿ ಮಾಡಬಾರದು. ಆಗಿದೆ ಭಗವಂತನ ಅನುಗ್ರಹ, ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ, ಭಗವಂತನ ಅನುಗ್ರಹ ಆಯಿತು, ಕೆಲಸ ಆಯಿತು, ಸಂತೋಷ, ಭಗವಂತ ಇಂತಹ ಒಂದು ಕೆಲಸವನ್ನು ನನಗೆ ಕೊಟ್ಟಿದ್ದಾನೆ, ಮುಂದೆಯೂ ಸಹ ಇದೇ ರೀತಿಯಾದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡಬೇಕು, ಆ ಭಾವನೆ ಬರಬೇಕು. ಆದ್ದರಿಂದ ಇದೇ ಅಲ್ಲಿ ಭಗವಂತ ಸಿದ್ಧ್ಯೋರ್ ನಿರ್ವಿಕಾರ, ಕಾರ್ಯಸಿದ್ಧಿ ಆದರೂ ಕಾರ್ಯಸಿದ್ಧಿ ಆಗದೇ ಇದ್ದರೂ ನಿರ್ವಿಕಾರನಾಗಿದ್ದು, ಒಂದೇ ರೀತಿ ನಿರ್ವಿಕಾರವಾಗಿರುವುದಂದರೆ ಒಂದೇ ರೀತಿಯಾಗಿರುವುದು ಅಂತ ಅರ್ಥ. ಒಂದೇ ರೀತಿಯಾಗಿದ್ದು ಪುನಃ ತನ್ನ ಕಾರ್ಯಶೈಲಿಯನ್ನು ಮುಂದುವರಿಸುವುದು, ಇದು ಮನುಷ್ಯನ ಒಂದು ಕರ್ತವ್ಯ. ಈ ರೀತಿಯಾಗಿ ಮಾಡುವವನು ಯಾರಿರ್ತಾನೋ ಅವನು ಸಾತ್ವಿಕನಾದಂತಹ ಕರ್ತ ಎಂಬುದಾಗಿ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಎರಡನೇದು ಅಂದರೆ ರಾಜಸರಾದಂತಹ ಕರ್ತೃಗಳು, ಅವ್ರ ಬಗ್ಗೆ ಹೇಳುವಾಗ ಭಗವಂತ ಹೇಳ್ತಾನೆ ರಾಗಿ ಕರ್ಮಫಲಪ್ರೇಪ್ಸುಹು ಅಂತ. ಅಂದ್ರೇನು? ರಾಗಿ ಕರ್ಮಫಲಪ್ರೇಪ್ಸುಹು ಲುಬ್ಧೋ ಹಿಂಸಾತ್ಮಕೋ ಶುಚಿ ಅಂತ. ಅಲ್ಲಿ ಆ ರಾಗಿ ಅಂತಂದ್ರೇನೋ ರಾಗವನ್ನಿಟ್ಟುಕೊಂಡು, ಯಾರ್ಯಾರ ಮೇಲೋ ರಾಗವನ್ನು ಯಾವುದ್ಯಾವುದ್ರ ಮೇಲೋ ರಾಗವನ್ನಿಟ್ಟುಕೊಂಡು, ಆ ರಾಗ ಇದ್ದರೆ ಕೆಲಸ ಮಾಡ್ತಾನೆ. ಅಂದರೆ ಇವನಿಗೆ ಬೇಕಾದವರಿಗೆ ಮಾತ್ರ ಕೆಲಸ ಮಾಡಿಕೊಡ್ತಾನೆ, ಬೇರೆಯವರು ಅಂತಂದರೆ ಅವನು ಒಳ್ಳೆಯವನಾಗಿದ್ದರೂ ಸಹ ಅವನಿಗೆ ಕೆಲಸ ಮಾಡಿಕೊಡುವುದಿಲ್ಲ. ಇವನಂದರೆ ತುಂಬ ಇಷ್ಟ, ಯಾವ ಕಾರಣಕ್ಕೆ ಅವನಿಷ್ಟ? ವಾಸ್ತವವಾಗಿ ಅವನು ಅಷ್ಟು ಒಳ್ಳೆಯವನೂ ಅಲ್ಲ, ಆದರೆ ಅವನ ಕಂಡ್ರೆ ಏನೋ ಒಂದು ಅವನ ಮೇಲೆ ಇವನಿಗೆ ಏನೋ ಒಂದು ಪ್ರೀತಿ, ವಾಸ್ತವವಾಗಿ ಅವನ ಅಯೋಗ್ಯ, ಆದರೂ ಸಹ ಅವನ ಮೇಲೆ ಯಾವುದೋ ಕಾರಣಕ್ಕೆ ಇವನಿಗೆ ರಾಗ ಇದೆ ಅಂತಂದರೆ ಅವನಿಗೆ ಬೇಕಾದ್ದನ್ನೆಲ್ಲ ಮಾಡಿಕೊಡುವುದು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ತುಂಬ ಒಳ್ಳೆಯವನು, ಅವನು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ, ಆದರೆ ಅವನನ್ನು ನೀವು ನೋಡುವುದೇ ಇಲ್ಲ, ಅವನಿಗೆ ಯಾವ ಕೆಲಸವನ್ನು ಮಾಡಿಕೊಡುವುದಿಲ್ಲ. ಏನು ಕಾರಣ? ಏನೋ ಒಂದು ದೇಶ ಅವನ ಮೇಲೆ. ಹಾಗೆ ರಾಗಿ ಕರ್ಮಫಲ ಪ್ರೇಪ್ಸುಹು, ನನಗೇನಾದರೂ ಫಲ ಸಿಗುತ್ತೆ ಅಂದರೆ ಮಾತ್ರ ನಾನು ಇದನ್ನು ಮಾಡ್ತೀನಿ ರೀ, ಅಲ್ಲ ನಿನಗೆ ಸಿಗದೇ ಇದ್ದರೂ ಒಳ್ಳೇದಾಗುತ್ತಪ್ಪ, ತುಂಬ ಜನರಿಗೆ ಒಳ್ಳೇದು ಮಾಡು ಅಂದರೆ ಅದೆಲ್ಲ ಆಗಲ್ಲ. ಬೇರೆಯವ್ರಿಗೆ ಒಳ್ಳೇದಾಗುತ್ತೋ ಬಿಡುತ್ತೋ, ನನಗೇನಾದರೂ ಸಿಗಲೇಬೇಕು, ಸಿಕ್ಕಿದರೆ ಮಾತ್ರ ನನಗೇನು, ಏನು ಕೆಲಸ ಹೇಳಿದ್ರು ನನಗೇನು ಅಂತ ಕೇಳ್ತಿರ್ತಾರೆ ಕೆಲವರು ಲೋಕದ. ಸರಿ ಆಯಿತು ಮಾಡ್ತೀನಿ, ಅಲ್ಲ ಇದು ಒಳ್ಳೆಯ ಕೆಲಸ, ತುಂಬ ಜನರಿಗೆ ಉಪಯೋಗ ಆಗುವಂಥ ಕೆಲಸ, ಇದನ್ನು ಮಾಡು ಅಂದರೆ ನನಗೇನು, ಅದು ಮೊದಲಿಗೆ ಹೇಳಿ, ಅದು ಹೇಳಿದ ಮೇಲೆ ಮುಂದಿನ ವಿಚಾರ ಮಾತಾಡಿ, ಇಲ್ಲದೆ ಹೋದರೆ ಜಾಗ ಖಾಲಿ ಮಾಡಿ ಅಷ್ಟೇ ಅಂತ ಹೇಳಿದರೆ ಅವನೇ ಕರ್ಮಫಲ ಪ್ರೇಪ್ಸು. ಅವನು ಯಾವಾಗಲೂ ಅವನಿಗೆ ಇದರಿಂದ ಏನು ಆ ಫಲಾಪೇಕ್ಷೆಯಿಂದಲೇ ಕೆಲಸ ಮಾಡುವವನು. ಲುಬ್ಧ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ ಜಿಪುಣನಾಗಿರೋನು. ಯಾವಾಗ ಒಂದು ಒಳ್ಳೆಯ ಕೆಲಸ ನಡೀಬೇಕು ಅಂದರೆ ಖರ್ಚು ಮಾಡಬೇಕು, ಯಾವಾಗ ಖರ್ಚು ಮಾಡಬೇಕು, ಯಾವಾಗ ಕಾಪಾಡಬೇಕು ಧನವನ್ನು, ಯಾವಾಗ ಅದನ್ನು ಸಂಗ್ರಹ ಮಾಡಬೇಕು ಅದು ಗೊತ್ತಿರಬೇಕು ಮನುಷ್ಯನಿಗೆ. ಖರ್ಚು ಮಾಡಬೇಕಾದ ಸಂದರ್ಭದಲ್ಲಿ ಒಳ್ಳೆಯ ಸಂದರ್ಭ ಈಗ ಮಾಡಲೇಬೇಕು, ಆಗ ಇಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳುವುದು. ಈ ಖರ್ಚು ಮಾಡುವ ಸಂದರ್ಭ ಅಲ್ಲ, ಆದರೂ ಈಗ ಮಾಡ್ತೀನಿ ಅಂತ ಹೇಳುವುದು. ಅಂದರೆ ಏನೋ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ, ಏನೋ ಒಂದು ದೇವಸ್ಥಾನ ಕಟ್ತಿದ್ದಾನೆ, ಏನೋ ಒಂದು ಗೋಸೇವೆ ಮಾಡ್ತಿದ್ದಾನೆ, ಅಥವಾ 4 ಜನರಿಗೆ ಉಪಕಾರ ಮಾಡ್ತಿದ್ದಾನೆ, ತುಂಬ ಕಷ್ಟದಲ್ಲಿರೋರು ಏನೋ ಸಹಾಯ ಮಾಡ್ತಿದ್ದಾನೆ. ಅವನು ನಮ್ಮ ಹತ್ರ ಬಂದು ನಮಗೇನಾದರೂ ಕೊಡಿ ಅಂದರೆ ಕೊಡಲ್ಲಪ್ಪ ಹೋಗಿ ಆಚೆಗೆ ಅಂತ ಹೇಳೋದು. ಯಾವನೋ ಒಬ್ಬ ಬಂದು ಕೇಳಿದ್ದಾನೆ, ಸ್ವಲ್ಪ ಹೆಂಡ ಕುಡಿದ್ರೆ 1 ವಾರ ಆಯಿತು, ನಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಹೆಂಡ ಕುಡಿತೀನಿ ಅಂತಂದರೆ ಆಯ್ತಪ್ಪ ತಗೋ ಅಂತ ಅವನಿಗೆ ಕೊಡುವುದು. ಈ ಥರ ಕೊಟ್ಟರೆ ಏನಾಗುತ್ತೆ, ಬೇಕಾದ ಸಂದರ್ಭದಲ್ಲಿ ಕೊಡದೇ ಇರುವುದು, ಬೇಡದೇ ಇರುವಂತಹ ಕೆಲಸಕ್ಕೆ ಕೊಡುವುದು. ಈ ರೀತಿಯಾಗಿ ಎಲ್ಲ ಮಾಡಿದರೆ, ಇಂತಹ ಕೆಲಸಗಳನ್ನು ಮಾಡಿದರೆ ಅವನು ಲುಬ್ಧ ಅಂತ ಅನ್ನಿಸ್ಕೊಳ್ತಾನೆ. ಹಾಗೆ ಇದೊಂದು ಲುಬ್ಧ. ಹಿಂಸಾತ್ಮಕ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾ ಕೆಲಸ ಮಾಡೋದು. ಇವನು ಕೆಲಸ ಶುರು ಮಾಡಿದ್ದಾನೆ ಅಂದರೆ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇರುತ್ತೆ. ಆ ಥರದವರು ಲೋಕದಲ್ಲಿ ತುಂಬ ಜನ ಇರ್ತಾರೆ. ಏನು ಕೆಲಸ ಮಾಡಿದರೂ ಅದರಿಂದ 4 ಜನರಿಗೆ ತೊಂದರೆ ಆಗ್ತಾನೇ ಇರುತ್ತೆ. ಆ ರೀತಿಯಾಗಿ ಕೆಲಸ ಮಾಡುವನು. ಹಾಗೂ ಅಶುಚಿ, ಯಾವ ಕೆಲಸ ಮಾಡಿದರೂ ನೀಟಾಗಿ ಮಾಡಬೇಕು, ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು. ಅದನ್ನು ಮಾಡದೆ ಏನೇನೋ ಮಾಡುವುದು. ಇವನೊಂದು ಕೆಲಸ ಮಾಡಿ 5 ನಿಮಿಷ ಕೆಲಸ ಮಾಡಿ ಹೋದ್ಮೇಲೆ ಅದನ್ನು ಸರಿ ಮಾಡೋಕ್ಕೆ 1 ಗಂಟೆ ಬೇರೆಯವರು ಬಂದು ಪ್ರಯತ್ನ ಮಾಡಬೇಕು. ಅವನು ಮಾಡಿದ ಕೆಲಸ 5 ನಿಮಿಷ ಮಾಡಿ ಆಚೆಗೆ ಹೋಗಿದ್ದಾನೆ, ಆದರೆ ಆ ನಂತರ 1 ಗಂಟೆ ಬೇಕು ಅದನ್ನೆಲ್ಲ ಸರಿ ಮಾಡೋಕ್ಕೆ. ವಾಸ್ತವ ಅವನು ಮಾಡಿದ ಆ ಕೆಲಸದಿಂದ ತುಂಬ ಪ್ರಯೋಜನವೂ ಅಷ್ಟೇನೂ ಆಗಲಿಲ್ಲ. ಅದನ್ನು ಸರಿ ಮಾಡೋಕ್ಕೆ ತುಂಬ ಖರ್ಚು ಮಾಡಬೇಕಾಗಿ ಬರುತ್ತೆ, ತುಂಬ ಪ್ರಯತ್ನ ಮಾಡಬೇಕಾಗಿ ಬರುತ್ತೆ. ಆ ರೀತಿಯಂತಹ ಅಂದ್ರೇನು, ಅಶುಚಿಯಾಗಿ ಅಚ್ಚುಕಟ್ಟಾಗಿ ಮಾಡದೆ ಇಷ್ಟ ಬಂದಾಗ ಏನೇನೋ ಮಾಡುವುದು, ಈ ರೀತಿಯಾಗಿ ಮಾಡುವುದು. ಹರ್ಷಶೋಕಾನ್ವಿತ, ಹಿಂದೆ ಏನು ಹೇಳಿದ್ರು, ಸಿದ್ಧ್ಯೋರ್ ನಿರ್ವಿಕಾರ ಅಂದರು, ಅದಕ್ಕೆ ವಿರುದ್ಧವೇ ಹರ್ಷಶೋಕಾನ್ವಿತ ಅಂತ ಅಂದರೆ ಏನು, ಏನಾದರೂ ಒಂದು ಕೆಲಸ ಆಗಲಿಲ್ಲ ಅಂದರೆ ವಿಪರೀತವಾಗಿ ಬೇಜಾರು ಮಾಡಿಕೊಳ್ಳುವುದು, ಅಯ್ಯೋ ಇನ್ನು ಆಗುವುದೇ ಇಲ್ಲ, ನನ್ನಿಂದ ಸಾಧ್ಯವೇ ಇಲ್ಲ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಭಾವಿಸುವುದು. ಅಥವಾ ಏನಾದರೂ ಒಂದು ಕೆಲಸ ಆಯಿತು ಅಂತಂದರೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನ್ನಿಂದಲೇ ಇದೆಲ್ಲ ಆಗಿದ್ದು
ಅನ್ನುವಂತಹ ಒಂದು ಭಾವನೆ ಇಟ್ಕೊಳ್ಳುವುದು. ಅದೇ ಹರ್ಷಶೋಕ. ಇಲ್ಲಿ ಯಾವುದು ಹೇಳಿದ್ರೋ ಮೊದಲನೇ ಶ್ಲೋಕದಲ್ಲಿ ಅದಕ್ಕೆ ವಿರುದ್ಧವಾದ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹರ್ಷಶೋಕಾನ್ವಿತ ಕರ್ತ ರಾಜಸಃ, ಅವನು ರಾಜಸನಾಗಿರ್ತಕ್ಕಂತಹ ಕರ್ತೃ ಆಗಿದ್ದಾನೆ ಅಂತ. ಇನ್ನು ಮೂರನೆಯವರಿದ್ದಾರೆ, ತಾಮಸರಾಗಿರ್ತಕ್ಕಂತಹ ಕರ್ತೃಗಳಿದ್ದಾರೆ. ಅವ್ರು ಹೇಗಿರ್ತಾರೆ ಅಂದರೆ ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠಃ ನೈಷ್ಕೃತಿಕಃ ಅಲಸಃ ವಿಷಾದಿ ದೀರ್ಘಸೂತ್ರಿ ಚ ಕರ್ತ ತಾಮಸ ಉಚ್ಯತೆ ಅಂತ ಭಗವಂತ ಹೇಳಿದ್ದಾನೆ. ಅಯುಕ್ತಃ, ಅಯುಕ್ತಃ ಅಂತಂದ್ರೆ ಏನು? ಇಲ್ಲಿ ಕೆಲಸ ಮಾಡ್ತಿರ್ತಾನೆ, ಗಮನ ಮಾತ್ರ ಬೇರೆ ಎಲ್ಲೋ ಇರುತ್ತೆ. ಏನೋ ಒಂದು ತುಂಬ ಅಮೂಲ್ಯವಾದ ವಸ್ತು ಇದೆ, ಎಲ್ಲೋ ಯೋಚನೆ ಮಾಡ್ತಾ ಅದನ್ನು ಕೆಳಗೆ ಹಾಕ್ತಾನೆ. ಕೇಳಿದರೆ ಅದು ಕೆಳಗೆ ಬಿದ್ದೋಯ್ತು ಕಣ್ರಿ. ಹೇಗೆ ಬಿದ್ದೋಗುತ್ತೆ? ನೀವು ಬೀಳಿಸಿದ್ರೆ ತಾನೇ ಬಿದ್ದೋಗುತ್ತೆ, ಅದು ಸುಮ್ಮನೆ ತಾನಾಗೆ ಕೈಯಿಂದ ಎದ್ದು ಕೆಳಗೆ ಬೀಳುವುದಿಲ್ಲ. ಅದೇ ಬೇರೆ, ಅದು ಮನುಷ್ಯನ ಒಂದು ಸ್ವಭಾವ ಹೇಗಿರುತ್ತೆ ಅಂದರೆ, ಬೇರೆಯವನೇನಾದರೂ ಒಂದು ಕೆಳಗೆ ಹಾಕಿದರೆ ಇವನೇ ಕೆಳಗೆ ಹಾಕಿದ್ದು ಇವನೇ ಕೆಳಗೆ ಹಾಕಿದ್ದು ಅಂತ ಹೇಳ್ತಾರೆ. ಇವನ ಕೈಯಿಂದ ಕೆಳಗೆ ಬಿದ್ದ ತಕ್ಷಣ ಅದು ಕೆಳಗೆ ಬಿದ್ದೋಯ್ತು ಅಂತ ಹೇಳ್ತಾರೆ. ಅಂದರೆ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರೋದು. ಅವನು ಹಾಕಿದ ತಕ್ಷಣ ನೋಡಿದ್ರೆ ಎಂಥ ಕೆಲಸ ಮಾಡಿದ್ದಾನೆ ಇವನು, ನೋಡಿ ಕೆಳಗೆ ಹಾಕಿಬಿಟ್ಟಿದ್ದಾನೆ, ಇಷ್ಟು ಅಮೂಲ್ಯವಾದ ವಸ್ತು ಇವನೇ ಕೆಳಗೆ ಹಾಕಿದ್ದಾನೆ ಅಂತ ಹೇಳ್ತಾರೆ. ಇವನ ವಿಷಯಕ್ಕೆ ಬಂದಾಗ ಮಾತ್ರ ಅದು ಏನಾಯ್ತು ಅಂದರೆ ಸ್ವಲ್ಪ ಕೆಳಗೆ ಬಿದ್ದೋಯ್ತು ಅಂತಂದರೆ ಏನು, ಇವನು ಹಿಡ್ಕೊಂಡಿದ್ದಾನೆ, ಇವನ ಕೈಯಿಂದ ಅದು ಬಿಡಿಸ್ಕೊಂಡು ಕೆಳಗೆ ಬಿತ್ತು ಅಂತ ಹಾಗೆ ಅರ್ಥ ಅಲ್ಲ, ಇವನೇ ಕೆಳಗೆ ಹಾಕಿದ್ದು. ಆದ್ದರಿಂದ ಆ ಗಮನ ಇಲ್ಲದೆ ಕೆಲಸ ಮಾಡುವುದು ಅಯುಕ್ತ. ಹಾಗೂ ಪ್ರಾಕೃತ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಒರಟಾಗಿ ಕೆಲಸಗಳನ್ನು ಮಾಡೋದು. ಏನು ಸಂಸ್ಕಾರ ಇಲ್ಲದೆ ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು, ಚಿಕ್ಕವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನುವಂತಹ ಸಂಸ್ಕಾರ ಇಲ್ಲದೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡೋದು, ಕೆಲಸ ಮಾಡೋದು, ಬಾಯಿಗೆ ಬಂದ ಹಾಗೆ ಮಾತಾಡಿ ಕೆಲಸ ಮಾಡೋದು. ಯಾರಿಗೆ ಅಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೆ ತುಂಬ ಜನರ ಒಂದು ಜೊತೆಯಲ್ಲಿ ನಾವು ಇರ್ತೀವಿ. ಆಗ ಯಾರಿಗೆ ಅಂಥ ಒಂದು ಗೌರವವನ್ನು ಕೊಡಬೇಕು, ಪ್ರತಿಯೊಬ್ಬರಿಗೂ ಒಂದು ಗೌರವವನ್ನು ಕೊಡಲೇಬೇಕು. ಲೋಕದಲ್ಲಿ ಯಾರೇ ಒಂದು ಕೆಲಸ ಮಾಡಿದರೂ ಯಾರೇ ಆದರೂ ಅವನಿಗೆ ಕೊಡಬೇಕಾದ ಒಂದು ಗೌರವ ಇದ್ದೇ ಇರುತ್ತೆ. ಒಂದು ದೊಡ್ಡ ಸ್ಥಾನದಲ್ಲಿರುವವನಿಗೆ ತುಂಬ ಗೌರವ, ಕೆಳಗಿದ್ದವನಿಗೂ ಒಂದು ಗೌರವ ಕೊಡಲೇಬೇಕು. ಅವನು ನಮ್ಮ ಕೆಳಗೆ ಕೆಲಸ ಮಾಡ್ತಾನೆ ಅನ್ನೋದ್ರ ಮಾತ್ರಕ್ಕೆ ಅವನನ್ನು ಏನು ಬೇಕಾದರೂ ಮಾಡಬಹುದು ಅಂತ ಹಾಗೆ ಅದರ ಅರ್ಥ ಅಲ್ಲ. ಅವನಿಗೂ ಕೊಡಬೇಕಾದ ಒಂದು ಗೌರವ ಇದ್ದೇ ಇರುತ್ತೆ. ಅವನ ಜೊತೆಗೆ ನಾವು ನಡ್ಕೊಳ್ಬೇಕಂತ ಒಂದು ರೀತಿಯೂ ಒಂದು ಇದ್ದೇ ಇರುತ್ತೆ. ಅದರಂತೆ ಅವ್ರ ಜೊತೆಗೆ ನಡ್ಕೊಳ್ಬೇಕು, ಅವರಿಗೆ ಆ ಕೆಲಸವನ್ನು ಮಾಡೋದು, ಅವ್ರ ಕೈಯಲ್ಲಿ ಕೆಲಸವನ್ನು ಮಾಡಿಸಬೇಕು. ಇದು ಸಹ ಮನುಷ್ಯನಿಗೆ ಅವಶ್ಯಕ. ಇದಿಲ್ಲದೆ ಇಷ್ಟ ಬಂದಾಗ ಆ ಸಂಸ್ಕಾರವೇ ಇಲ್ಲದೆ ಏನೇನೋ ಮಾಡುವುದು, ಇದು ಈ ರೀತಿಯಾಗಿ ಮಾಡಿದರೆ ಅವನನ್ನು ಪ್ರಾಕೃತ ಅಂತ ಹೇಳ್ತಾರೆ. ಅಯುಕ್ತ, ಪ್ರಾಕೃತ, ಸ್ತಬ್ಧ ಅಂತಂದರೆ ಏನು ಅಂತಂದರೆ, ಒಂದು ಕೆಲಸವನ್ನು ಮಾಡಬೇಕಾದ್ರೆ ತುಂಬ ಜನರ ಹತ್ರ ನಾವು ಹೋಗ್ತೀವಿ, ಸ್ವಲ್ಪ ದೊಡ್ಡವರ ಹತ್ರ ಹೋಗ್ತೀವಿ. ದೊಡ್ಡವರ ಹತ್ರ ಹೋದಾಗ ಅವರ ಹತ್ರ ವಿನಯವಾಗಿರಬೇಕು. ಅವ್ರ ಹತ್ರಕ್ಕೆ ಹೋಗಿಬಿಟ್ಟು ಸುಮ್ಮನೆ ಹೀಗೆ ನೆಟ್ಟಿಗೆ ನಿಂತ್ಕೊಂಡು ಅವರಿಗೆ ನಮಸ್ಕಾರ ಮಾಡಬೇಕು. ಅವರು ದೊಡ್ಡವರು, ಅವರಿಂದ ನಿನಗೆ ಕೆಲಸ ಆಗಬೇಕು ಅಂದರೆ ಅವ್ರ ಹತ್ರಕ್ಕೆ ಹೋಗಿ ನಿನ್ನ ಕೈ ಮುಗಿಲೇಬೇಕು, ನಮಸ್ಕಾರ ಮಾಡಲೇಬೇಕು ಅವರಿಗೆ. ಅವರ ಹತ್ರ ಹೋದಾಗ ನಾನು ಅವ್ರ ಹತ್ರ ಬರ್ತೀನಿ, ಆದರೆ ಸುಮ್ಮನೆ ಹೀಗೆ ನಿಂತ್ಕೊಂಡಿರ್ತೀನಿ ಅಂತಂದರೆ ಆಗ ಅದು ಸರಿಯಾಗುವುದಿಲ್ಲ. ಆ ರೀತಿಯಾಗಿರಬಾರದು. ಅವರಿಗೆ ಗೌರವ ಕೊಡಬೇಕು. ಗೌರವ ಕೊಡಬೇಕಂತಹ ವ್ಯಕ್ತಿ ಅವರು. ಅದರಿಂದ ಅವರ ಹತ್ರಕ್ಕೆ ಹೋದಾಗ ಅವರ ಮುಂದೆ ನೀನು ಬಗ್ಗಿ ಅವರ ಗೌರವವನ್ನು ಕೊಟ್ಟು ನಿನ್ನ ಕೆಲಸವನ್ನು ನೀನು ಮಾಡಿಸ್ಕೊಳ್ಳಬೇಕು. ಹಾಗೆ ಮಾಡದೆ ಗೌರವ ಕೊಡುವುದಿಲ್ಲ ಅಂತಂದರೆ ಅದು ಸರಿಯಾಗುವುದಿಲ್ಲ. ಅದಕ್ಕೆ ಅಲ್ಲಿ ಭಾಷ್ಯದಲ್ಲಿ ಶಂಕರಾಚಾರ್ಯರು ಒಂದು ಪದವನ್ನು ಹೇಳ್ತಾರೆ. ಸ್ತಬ್ಧ ಅನ್ನುವುದಕ್ಕೆ ಒಂದು ಭಾಷ್ಯವನ್ನು ಮಾಡುವಾಗ ಶಂಕರರು ಏನು ಬರೆದಿದ್ದಾರೆ ಅಂತಂದರೆ, ದಂಡವತೋ ಕಸ್ಮೈಚಿನ್ ನ ನಮತಿ ಅಂತ ಒಂದು ಪದವನ್ನು ಭಾಷ್ಯದಲ್ಲಿ ಅಲ್ಲಿ ಹೇಳ್ತಾರೆ. ಅವರು ದೊಡ್ಡವರಿಗೆ ಯಾರಿಗೂ ಗೌರವ ಕೊಡುವುದಿಲ್ಲ. ಎಲ್ಲಿ ಹೋದರೂ ತಾನೇ ತುಂಬ ದೊಡ್ಡವನು ಅನ್ನೋ ಹಾಗೆ ನಿಂತ್ಕೊಂಡಿರ್ತಾನೆ. ಆದರೆ ಇವನಿಗೆ ಕೆಲಸ ಆಗಬೇಕು. ಹಾಗೆ ನಿಂತ್ಕೊಂಡ್ರೆ ಅದು ಕೆಲಸ ಆಗುವುದಿಲ್ಲ. ಅಂತಹ ಕರ್ತೃವನ್ನು ತಾಮಸನಾದಂತಹ ಕರ್ತ ಎಂಬುದಾಗಿ ಹೇಳ್ತಾರೆ. ಹಾಗೆ ಶಠ ಅಂತಂದರೆ ಏನು ಅಂತಂದರೆ ಕೆಲಸದ ಕಳ್ಳ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಅವನಿಗೆ ತುಂಬ ಸಾಮರ್ಥ್ಯ ಇದೆ, ಆದರೆ ಮಾಡುವುದಿಲ್ಲ. ನನಗೆ ಏನು ಕೇಳಿದ್ರು ಇಲ್ಲ, ನನಗೆ ಅದಾಗುವುದಿಲ್ಲ, ಇದಾಗುವುದಿಲ್ಲ. ಯಾವಾಗ ಏನು ಕೆಲಸ ಹೇಳಿದ್ರು ತಪ್ಪಿಸ್ಕೊಳ್ತಾ ಇರ್ತಾನೆ. ಕೈಗೆ ಸಿಕ್ಕುವುದಿಲ್ಲ, ಇಲ್ಲ ಅದಾಗುವುದಿಲ್ಲ, ಇದಾಗುವುದಿಲ್ಲ, ಇದೇನೇನೋ ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಾ ಇರ್ತಾನೆ. ಆ ಥರದವರು ಈ ಸಾಮಾನ್ಯವಾಗಿ ಈ ಶ್ಲೋಕದಲ್ಲಿ ಭಗವಂತ ಏನೇನು ಹೇಳಿದ್ದಾನೋ ಇಂಥವರನ್ನೆಲ್ಲರನ್ನೂ ಜನರು ಪ್ರಪಂಚದಲ್ಲಿ ನೋಡಿರ್ತಾರೆ. ತುಂಬ ಜನ ಸಾಮಾನ್ಯವಾಗಿ ಇದರಲ್ಲಿ ಇಂತಹ ಲಕ್ಷಣಗಳಿಂದ ಎಲ್ಲ ಥರದವರನ್ನು ನೋಡಿರ್ತಾರೆ ಜನರು. ಸಾಮಾನ್ಯವಾಗಿ ಭಗವಂತ ಇಂಥ ಎಲ್ಲರನ್ನೂ ತೋರಿಸ್ತಾನೆ ಪ್ರಪಂಚದಲ್ಲಿ. ಎಲ್ಲೋ ಒಂದು ಸಂದರ್ಭದಲ್ಲಿ ಇಂಥವ್ರು ನಮಗೆ ಅನುಭವಕ್ಕೆ ಬರುವ ಹಾಗೆ ಮಾಡ್ತಾನೆ. ಹಾಗೆ ನೈಷ್ಕೃತಿಕ ಅಂತಂದರೆ ಏನು? ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡುವುದು, ಇನ್ನೊಬ್ಬರ ಧನವನ್ನು ಅಪಹರಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಕೆಲಸ ಮಾಡುವವನು. ಹಾಗೆ ಅಲಸಹ ಅಂತಂದರೆ ಸೋಂಬೇರಿಯಾಗಿರುವವನು. ವಿಷಾದಿ ಅಂತಂದರೆ ಹಿಂದೆ ಒಂಥರ ಹೇಳಿದ ಹಾಗೇ ಏನು, ಎಷ್ಟೊತ್ತಿಗೂ ಏನೋ ಒಂದು ಬೇಜಾರಲ್ಲಿ ಇರ್ತಾರೆ ಕೆಲವರು, ಲೋಕದಲ್ಲಿ ಇರ್ತಾರೆ. ಏನೋ ಒಂದು ಅವ್ರ ಹತ್ರ ಮಾತಾಡೋಣ ಅಂತಂದ್ರೇ ಏನೋ ಒಂದು ಸಮಸ್ಯೆಗಳು ಅದು ಇದು ಒಂದು ಶುರು ಮಾಡಿ. ವಾಸ್ತವವಾಗಿ ಚೆನ್ನಾಗೇ ಇದ್ದಾನೆ, ಆದರೆ ಎಲ್ಲದನ್ನು ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲ ಅದು ಸರಿ ಇಲ್ಲ ಅಂದರೆ ಇವನು ಯಾಕೆ ಹಾಗೆ ಮಾಡ್ತಾನೆ ಅಂದರೆ ಇವನಿಗೇನಾದರೂ ಕೆಲಸ ಹೇಳಿಬಿಡ್ತಾನೇನೋ ಅಂತೇಳಿ
ಇವನೇನೇನೋ ಸಮಸ್ಯೆಗಳನ್ನು ಶುರು ಮಾಡ್ತಾನೆ. ಆಗ ಅವನು ಸರಿ ಆಯ್ತಪ್ಪ, ಹಾಗಿದ್ರೆ ಇನ್ನು ಇವನಿಗೆ ಕೆಲಸ ಹೇಳೋಕ್ಕಾಗೋದಿಲ್ಲ, ಸರಿ ಬೇಡ ಅಂತ ಹೇಳ್ಕೊಂಡು ಬಿಟ್ಟೇ ಹೋಗಿಬಿಡ್ತಾನೆ. ಇವನಿಗೆ ಅದೇ ಬೇಕಾಗಿದೆ. ಇನ್ನೊಬ್ಬರು ಬಂದಾಗ ಏನೋ ಒಂದು ಬೇಜಾರಾಗಿ ಏನೇನೋ ಕತೆಗಳು ಏನೇನೋ ಹೇಳ್ತಿರ್ತಾನೆ. ಅವನ ಆಚೆಗೆ ಹೋದ್ಮೇಲೆ ಸರಿ ಆಯಿತು, ಇವನಿಗೆ ಕೆಲಸ ಮಾಡೋ ಉದ್ದೇಶ ಇಲ್ಲ. ಹಾಗೆ ಮಾಡುವವರು ವಿಷಾದಿ. ದೀರ್ಘಸೂತ್ರೀಚ. ದೀರ್ಘಸೂತ್ರಿ ಅನ್ನೋ ಪದಕ್ಕೆ ಅಲ್ಲಿ ಭಾಷ್ಯಕಾರರು ವ್ಯಾಖ್ಯಾನವನ್ನು ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ಯದ್ ಅದ್ಯ ಶ್ವೋವಾ ಕರ್ತವ್ಯಂ ತನ್ಮಾಸೇನಾಪಿ ನ ಕರೋತಿ ಅನ್ನುವಂಥ ಪದವನ್ನು ಅಲ್ಲಿ ರಚನೆ ಮಾಡಿದ್ದಾರೆ. ಇವತ್ತೋ ನಾಳೆನೋ ಮಾಡಬೇಕಾದ ಕೆಲಸ, ಅದನ್ನು 1 ತಿಂಗಳು 2 ತಿಂಗಳು 4 ತಿಂಗಳು ಎಷ್ಟು ದಿವಸಗಳಾದರೂ ಮಾಡುವುದೇ ಇಲ್ಲ. ಆ ಕೆಲಸನ ಕೇಳಿದರೆ ಆಮೇಲೆ ಮಾಡ್ತೀನಿ, ಅದೇನೋ ಆಯಿತು, ನಾಳೆ ಮಾಡ್ತೀನಿ, ಆಚೆ ನಾಡಿದ್ದು ಮಾಡ್ತೀನಿ, ಏನೇನೋ ಕತೆ ಹೇಳ್ತಿರ್ತಾನೆ. ಇವತ್ತು ನಾಳೆ ಮಾಡಿಬಿಟ್ರೆ ಮುಗಿದೋಯ್ತು ವಾಸ್ತವಾಗ ಆ ಕೆಲಸ, ಆದರೆ ಮಾಡುವುದಿಲ್ಲ. ಆಮೇಲೆ ಮಾಡ್ತೀನಿ ಏನೇನೋ ಹೇಳ್ತಾ ಇರ್ತಾನೆ. ದೀರ್ಘಸೂತ್ರೀಚ. ಇವನು ಇಂತಹ ಕರ್ತ ಯಾರಿದ್ದಾರೋ ಅವನು ತಾಮಸನಾದಂತಹ ಕರ್ತ ಎಂಬುದಾಗಿ ಹೇಳ್ತಾನೆ ಭಗವಂತ. ಈ ರೀತಿಯಾಗಿ ಲೋಕದಲ್ಲಿ ಕೆಲಸಗಳನ್ನು ಮಾಡುವವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಈ 3 ಶ್ಲೋಕಗಳಲ್ಲಿ ಹೇಳಿದವರಲ್ಲಿ ಯಾರೋ ಒಬ್ಬರಾಗಿರಲೇಬೇಕು. ಅವರವರು ಯಾವ್ಯಾವ ವಿಭಾಗದಲ್ಲಿದ್ದಾರೆ, ಏನೇನು ಯಾವುದರಲ್ಲಿದ್ದಾರೆ ಅನ್ನುವುದನ್ನು ಜನರೆಲ್ಲರೂ ತಿಳಿದುಕೊಂಡು, ಒಂದು ವೇಳೆ ತಾಮಸ ವಿಭಾಗದಲ್ಲೋ ರಾಜಸ ವಿಭಾಗದಲ್ಲೋ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಸಾತ್ವಿಕರಾದಂತಹ ಕರ್ತೃಗಳಾಗಿ ಅವರು ಪರಿವರ್ತನೆಯನ್ನು ಹೊಂದಲಿ. ತಮ್ಮ ಒಂದು ಕರ್ತವ್ಯತೆ ಬಗ್ಗೆ ಒಂದು ದೃಢವಾದಂತಹ ನಿಷ್ಠೆಯನ್ನು ಇಟ್ಟುಕೊಂಡು ತಮ್ಮ ಕೆಲಸಗಳನ್ನು ಮಾಡಲಿ ಅನ್ನುವಂತಹ ಉದ್ದೇಶದಿಂದ ಭಗವಂತ ಈ 3 ವಿಭಾಗಗಳನ್ನು ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಈ ಭಗವದ್ಗೀತೆ ಅನ್ನುವುದು ಇಷ್ಟೊಂದು ಉತ್ಕೃಷ್ಟವಾದಂತಹ ಗ್ರಂಥ. ನಮ್ಮ ಒಂದು ಸನಾತನ ಧರ್ಮ ಅನ್ನುವುದು, ನಮ್ಮ ಸನಾತನ ಧರ್ಮದ ವಾಂಗ್ಮಯ ಒಂದು ಉತ್ಕೃಷ್ಟವಾದಂತಹದ್ದು ಅಂತ ಯಾಕಾಗಿದೆ? ಇಂಥ ಎಲ್ಲರಿಗೂ ಉಪಯೋಗವಾಗಿ ಜೀವನದಲ್ಲಿ ಒಂದು ಉತ್ಕೃಷ್ಟವಾದಂತಹ ಸ್ಥಿತಿಯನ್ನು ನಾವು ಪಡೀಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇಂತಹ ಗ್ರಂಥಗಳು ನಮಗೆ ತೋರಿಸ್ತಾ ಇವೆ. ಈಗ ಈ 3 ಶ್ಲೋಕಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳು ಬರೀ ಅದ್ಯಾವುದೋ ನಮ್ಮ ಕನ್ನಡದವ್ರಿಗೆ ಮಾತ್ರ ಅಥವಾ ಹಿಂದೂಗಳಿಗೆ ಮಾತ್ರ ಅಥವಾ ಯಾವುದೋ ಒಂದು ಕಾಲಕ್ಕೆ ಮಾತ್ರ ಬೇಕಾಗಿರುವಂತಹ ವಿಷಯಗಳಲ್ಲ. ಅವನ ಪ್ರಪಂಚದಲ್ಲಿ ಯಾವನು ಬೇಕಾದರೆ, ಒಬ್ಬ ಆಸ್ತಿಕ ಬೇಕಾದರೆ, ಒಬ್ಬ ನಾಸ್ತಿಕ ಬೇಕಾದರೂ ಇಲ್ಲಿ. ನಾಸ್ತಿಕನಾಗಿರುವವನು ಏನೋ ಒಂದು ಕೆಲಸಗಳನ್ನು ಮಾಡಲೇಬೇಕು. ಒಬ್ಬ ನಾಸ್ತಿಕನಾಗಿರುವವನು ಅವನ ಕೆಲಸಗಳನ್ನು ಮಾಡ್ಕೊಳ್ಬೇಕಾದ್ರೂ ಈ ರೀತಿಯಾಗಿ ಒಳ್ಳೆ ರೀತಿಯಾಗಿ ಅವನ ಕೆಲಸಗಳನ್ನು ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಪ್ರಯತ್ನ ಮಾಡಿದರೆ ಮಾತ್ರ ನಾಸ್ತಿಕನಾಗಿರುವವನ ಕೆಲಸನೂ ನಡೆಯುವುದು. ಅವನ ಕೆಲಸ ಆಗಬೇಕಾದ್ರೂ ಇದು ಬೇಕೇ ಬೇಕು. ಅವನಿಗೂ ಸಹ ಇಲ್ಲಿ ಇದನ್ನು ತಗೊಳ್ಳೇಬೇಕಾಗಿದೆ. ಅವನ ಕೆಲಸ ಚೆನ್ನಾಗಿ ಒಂದು ವೇಳೆ ನಡೀಬೇಕು ಅಂತ ಅವನಿಗಿದ್ದರೆ ಅವನೂ ಸಹ ಈ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದಂತೆ ಅವನ ಕೆಲಸವನ್ನು ಮಾಡಲೇಬೇಕು. ಆ ರೀತಿಯಾಗಿ ಮಾಡಿದರೆ ಮಾತ್ರ ಅವನಿಗೂ ಸಹ ಕೆಲಸವು ಚೆನ್ನಾಗಾಗುತ್ತೆ. ಆದ್ದರಿಂದ ಇದು ಬರೀ ಯಾರೋ ಒಂದು ಇದಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಈ ಭಗವದ್ಗೀತೆ ಅಥವಾ ನಮ್ಮ ವಾಂಗ್ಮಯ, ಸಮಸ್ತ ಭಾರತೀಯ ವಾಂಗ್ಮಯವೇ ಯಾವುದೋ ಒಂದಕ್ಕೆ ಸೀಮಿತವಾದದ್ದಲ್ಲ ಇದು. ಆದ್ದರಿಂದ ಜೀವನದಲ್ಲಿ ಅನೇಕ ವಿಧವಾದಂತಹ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಈ ರೀತಿಯಾದಂತಹ ಒಂದು ಉತ್ಕೃಷ್ಟವಾದ ಕರ್ತೃತ್ವ ಮನುಷ್ಯನಿಗೆ ಇರಬೇಕು. ಅದು ಸಾತ್ವಿಕವಾದಂತಹ ಕರ್ತೃತ್ವ ನಮಗಿದ್ದರೆ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಸಫಲ ಆಗುತ್ತೆ. ಇದನ್ನೇ ಈ ಶ್ಲೋಕದಲ್ಲಿ ಗುರುಗಳು ಕರ್ಮಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ, ನನ್ನ ಕೆಲಸಗಳಲ್ಲಿ ನನಗೆ ಸ್ಥಿರವಾದಂತಹ ಒಂದು ಬುದ್ಧಿಯನ್ನು ಕೊಡು ಎಂಬುದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ, ನಮಗೆ ತೋರಿಸ್ತಾ ಇದ್ದಾರೆ. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದನ್ನು ಇಂತಹ ನಮ್ಮ ಕೆಲಸಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತಂದರೆ ನಮ್ಮ ಶರೀರವು ಮೊದಲನೇದಾಗಿ ಚೆನ್ನಾಗಿರಬೇಕು. ಅದಕ್ಕೆ ಎರಡನೇದಾಗಿ ಕೇಳ್ತಾ ಇದ್ದಾರೆ, ಕರ್ಮಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ ದೇಹದಾರ್ಢ್ಯಂ ತದರ್ಥಂ, ನನಗೆ ದೃಢವಾದಂತಹ ಶರೀರವನ್ನು, ಆರೋಗ್ಯವನ್ನು ಕೊಡು. ಇದೇ ನನ್ನ ಈ ಎಲ್ಲ ಸಾಧನಗಳಲ್ಲಿ ಮೊದಲನೇ ಸಾಧನ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಶರೀರವೇ. ಅದನ್ನು ಇಂತಹ ಮೊದಲನೇ ಸಾಧನ ಇದು ಚೆನ್ನಾಗಿದ್ದರೆ ಅಂದರೆ ಉಳಿದ ಎಲ್ಲ ಕೆಲಸಗಳು, ಉಳಿದ ಎಲ್ಲ ಸಾಧನಗಳು ಇದೇ ಸರಿ ಇಲ್ಲ ಅಂತಂದರೆ ನಮ್ಮ ಹತ್ರ ಎಷ್ಟು ಪರಿಕರಗಳಿದ್ದರೂ ಎಷ್ಟು ಸಲಕರಣೆಗಳಿದ್ದರೂ ಯಾವ ಕೆಲಸವನ್ನು ನಾವು ಮಾಡೋಕ್ಕಾಗೋದಿಲ್ಲ. ಮೊದಲನೇ ಸಾಧನ ಇದು, ಇದರ ನಂತರ ಬೇರೆದಲ್ಲ.
ಇದು ನನಗೆ ದೃಢವಾಗಿರಲಿ, ನನಗೆ ದೃಢವಾದಂತಹ ಆರೋಗ್ಯವಾದಂತಹ ಶರೀರವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಹಾಗೆ ದೀರ್ಘಂಚಾಯು, ಈ ಕೆಲಸಗಳು ಇದೆಲ್ಲವುದನ್ನು ಒಂದೇ ದಿವಸದಲ್ಲಿ ಮಾಡಿ ಮುಗಿಸೋಕ್ಕಾಗೋದಿಲ್ಲ. ದೀರ್ಘಕಾಲ ಒಂದೊಂದು ಕೆಲಸಕ್ಕೂ ಪ್ರಯತ್ನವನ್ನು ಮಾಡಿ ಮತ್ತೆ ಪುನಃ ಪ್ರಯತ್ನವನ್ನು ಮಾಡಿದರೆ ನಮ್ಮ ಕೆಲಸಗಳನ್ನು ನಾವು ಮುಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ದೀರ್ಘಂಚಾಯು, ದೀರ್ಘವಾದಂತಹ ಆಯುಷ್ಯವನ್ನು ನನಗೆ ಕೊಡು. ಹಾಗೆ ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸಿ ಯಶಶ್ಚ ತ್ರಿಭುವನ ವಿದಿತಂ, ಎಲ್ಲ ಕಡೆಯೂ ಸಹ ಜನರೆಲ್ಲರೂ ಸಹ ನನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವ ಹಾಗೆ ನನ್ನಿಂದ ಕೆಲಸಗಳನ್ನು ಮಾಡಿಸು. ನನ್ನ ಒಂದು ಕೀರ್ತಿ, ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿ, ಇಂತಹ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತ ಎಲ್ಲರೂ ಮಾತಾಡಿಕೊಳ್ಳುವ ಹಾಗೆ ಆ ರೀತಿಯಂತಹ ಒಳ್ಳೆಯ ಕೆಲಸಗಳನ್ನು ನನ್ನ ಕೈಯಲ್ಲಿ ಮಾಡಿಸು. ನಿಜವಾಗಲೂ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತಂದರೆ ಆಗ ಖಂಡಿತವಾಗಿಯೂ ಜನರು ಹೇಳ್ತಾರೆ, ಮತ್ತು ನಾವು ಅದಕ್ಕಾಗಿ ವಿಶೇಷವಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. ಅದು ಜನರಿಗೆ ಗೊತ್ತಾಗೇ ಆಗುತ್ತೆ, ಅವ್ರ ಬಾಯಲ್ಲಿ ಬಂದೇ ಬರುತ್ತೆ ನಿಜವಾಗಲೂ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತಂದರೆ. ಆದ್ದರಿಂದ ಯಶಶ್ಚ ತ್ರಿಭುವನ ವಿದಿತಂ. ಮತ್ತು ಇದಕ್ಕಿಂತ ತುಂಬ ಮುಖ್ಯವಾಗಿ ಪಾಪಮಾರ್ಗ ದ್ವಿರಕ್ತಿಂ, ನಾನು ತಪ್ಪಾದ ಮಾರ್ಗಕ್ಕೆ ಹೋಗದೇ ಇರುವ ಹಾಗೆ, ತಪ್ಪಾದ ಮಾರ್ಗವನ್ನು ನೋಡಿದರೆ ಇದು ತುಂಬ ಕೆಟ್ಟದು, ಇದನ್ನು ನಾನು ಮಾಡಬಾರ್ದು ಅನ್ನೋ ಭಾವನೆ ನನಗೆ ಬರಬೇಕು. ಅಷ್ಟೇ ಹೊರತು ಇನ್ನೊಂದು ಸಲ ಮಾಡಿಬಿಡ್ತೀನಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಮತ್ತೆ ಮಾಡಲ್ಲ ಅಲ್ರಿ, ಈ ರೀತಿಯಾಗಿ ಮಾಡಬಾರ್ದಪ್ಪ ಅಂತ ಕೇಳಿದರೆ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿದರೆ ಇಲ್ಲ ಒಂದು ಸಲಿಗೆ ಮಾಡಿಬಿಡ್ತೀನಿ, ಮತ್ತು ಇನ್ನೊಂದು ಸಲ ಮಾಡಲ್ಲ, ಒಂದು ಸಲ ಮಾಡ್ತೀನಿ ಮತ್ತು ಇನ್ನೊಂದು ಸಲ ಮಾಡಲ್ಲ ಅಂತ ಈಗ 50 ಸಲ ಹೇಳಿದ್ದಾನೆ ಇವನು, ಹೇಳಿರ್ತಾನೆ ಲೋಕದಲ್ಲಿ. ಪ್ರತಿಯೊಂದು ಸಲವೂ ಇದೇ ಮಾತು ಹೇಳ್ತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ. ಕೊನೆಗೆ ಕಷ್ಟ ಬಂದಾಗ ಅಯ್ಯೋ ನಾನು ಅವತ್ತು ಆ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ಬೇಜಾರು ಮಾಡ್ಕೊಳ್ತಾನೆ. ಆದ್ದರಿಂದ ಆ ಪಾಪ ಮಾರ್ಗ ದ್ವಿರಕ್ತಿಂ, ಅದರಿಂದ ನನಗೆ ವಿರಕ್ತಿ ಉಂಟಾಗಲಿ, ಇದನ್ನು ಮಾಡಬಾರ್ದು, ಇಂಥ ಕೆಲಸವನ್ನು ನಾನು ಮಾಡಬಾರ್ದು, ನಾನೇನು, ನನ್ನ ಯೋಗ್ಯತೆ ಏನು, ನನಗೆ ದೊಡ್ಡವರು ಹೇಳಿಕೊಟ್ಟಿದ್ದೇನು, ನನಗೆ ಹಿರಿಯರು ತೋರಿಸಿದಂತಹ ಮಾರ್ಗ ಏನು, ಇಂಥವನಾದ ನಾನು ಈ ಕೆಲಸವನ್ನು ನಾನು ಮಾಡೋಕ್ಕೆ ಹೋಗಬಾರ್ದು. ಜನರು ನನಗೆ ಎಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ನನ್ನ ಮೇಲೆ ಎಂಥ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ, ಆದ್ದರಿಂದ ನಾನು ಈ ರೀತಿಯಾಗಿ ಕೆಲಸವನ್ನು ಮಾಡಬಾರದು ಅನ್ನುವುದನ್ನು ಆ ಒಂದು ಭಾವನೆ ನನಗೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಪಾಪ ಮಾರ್ಗ ದ್ವಿರಕ್ತಿಂ. ಹಾಗೂ ಸತ್ಸಂಗಂ ಸತ್ಕಥಾಯ ಶ್ರವಣಮಪಿ ಚ ಸದಾ ಅಂತ. ಸತ್ಸಂಗ, ಯಾವಾಗಲೂ ಸಜ್ಜನರ ಸಹವಾಸ ನನಗೆ ಉಂಟಾಗಲಿ. ಸತ್ಪುರುಷರು ಅಂತಂದರೆ ಯಾರು ಅಂತ ಕೇಳಿದರೆ, ಯಾರು ಇನ್ನೊಬ್ಬರ ಹಿತಕ್ಕಾಗಿ ನಿರಂತರ ಕೆಲಸ ಮಾಡ್ತಾರೋ, ಅವರಿಗೆ ಯಾವ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಇನ್ನೊಬ್ಬರ ಹಿತಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೋ ಅವರು ಸತ್ಪುರುಷರು. ಅಂತಹ ಸತ್ಪುರುಷರ ಸಹವಾಸವು ನನಗೆ ಸದಾಕಾಲ ಸಿಗುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಸತ್ಕಥಾಯ ಶ್ರವಣಂ, ಸತ್ಕಥೆ, ಒಳ್ಳೆಯ ವಿಷಯಗಳ, ಅಂದರೆ ಯಾವ ವಿಷಯಗಳಿಂದ ನನ್ನ ಆತ್ಮೋದ್ಧಾರ ಉಂಟಾಗುತ್ತೋ, ಉತ್ತಮವಾದಂತಹ ಕೆಲಸಗಳನ್ನು ಮಾಡುವಂತಹ ಒಂದು ಪ್ರೇರಣೆ ನನಗೆ ಉಂಟಾಗುತ್ತೋ, ಅಂತಹ ವಿಷಯಗಳ ಒಂದು ಶ್ರವಣ, ಅಂತಹ ಒಂದು ವಿಷಯಗಳ ಒಂದು ವಾಚನ ಇತ್ಯಾದಿಗಳು ಸದಾಕಾಲ ನನಗೆ ಸಿಗಲಿ, ಆ ಒಂದು ಸತ್ಸಂಗ ನನಗೆ ಸಿಗಲಿ, ಆ ಸತ್ಕಥಾಯ ಶ್ರವಣಂ ಅದು ಸಹ ನನಗೆ ಸಿಗಲಿ ಎಂಬುದಾಗಿ ಇದೆಲ್ಲವುದನ್ನು ನನಗೆ ಕೊಡು ಅಂತ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಿಷ್ಟನ್ನು ಪ್ರಾರ್ಥನೆ ಮಾಡಿದರೆ ಇನ್ನು ಬೇರೆ ಎಲ್ಲವುದನ್ನು ನಾವು ದೇವಿಯ ಸನ್ನಿಧಿಯಲ್ಲಿ ಕೇಳಿದ ಹಾಗೆ ಆಗುತ್ತೆ. ನಮಗೆ ಜೀವನದಲ್ಲಿ ಏನೇನು ಬೇಕಾಗುತ್ತೋ ಅದು ಎಲ್ಲವುದೂ ಸಹ ನಮಗೆ ಸಿಕ್ಕೇ ಸಿಗುತ್ತೆ. ಇನ್ಯಾವುದನ್ನು ಕೇಳುವ ಅವಶ್ಯಕತೆ ಇಲ್ಲ. ಇಷ್ಟನ್ನು ಕೇಳಿದರೆ ನಮಗೆ ಬೇಕಾದ್ದೆಲ್ಲ ನಮಗೆ ಸಿಕ್ಕೇ ಸಿಗುತ್ತೆ. ಇಷ್ಟರಲ್ಲೇ ಎಲ್ಲವುದೂ ಇದೆ. ಹಾಗಾಗಿ ಒಬ್ಬ ಮನುಷ್ಯ ದೇವರ ಹತ್ತಿರಕ್ಕೆ ಹೋದಾಗ ದೇವರ ಜೊತೆಗೆ ದೇವರ ಹತ್ತಿರ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ತೋರಿಸಿದ್ದಾರೆ ಈ ಒಂದು ಶ್ಲೋಕದಲ್ಲಿ. ಈ ರೀತಿಯಾದಂತಹ ಶ್ಲೋಕಗಳನ್ನು ಸಾವಿರಾರು ರಚನೆ ಮಾಡಿದ್ದಾರೆ. ಅದ್ಭುತವಾದಂತಹ ಸ್ತೋತ್ರಗಳನ್ನು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಹೀಗೆ ರಚನೆ ಮಾಡಿದ್ದಾರೆ. ಅದರ ಬಗ್ಗೆ ಹೇಳ್ತಾ ಹೋದರೆ ಅದೆಷ್ಟೋ ಕಾಲ ಆಗುತ್ತೆ, ಅದಿನ್ನೂ ಮುಗಿಯುವುದೇ ಇಲ್ಲ, ಅಷ್ಟು ವಿಚಾರಗಳಿವೆ. ಅಲ್ಲಿ ಏನೇನು ವಿಚಾರಗಳಿವೆಯೋ ಅದಷ್ಟನ್ನು ಹೇಳಕ್ಕೆ ಶುರು ಮಾಡಿದರೆ ಮುಂದಿನ ವರ್ಷದ ಜಯಂತಿ ಉತ್ಸವನೂ ಬಂದುಬಿಡುತ್ತೆ. ಹಾಗೆ ಅದು ಮುಗಿಸೋದ್ರೊಳಗೆ ಒಂದಿಷ್ಟು ಹೇಳೋದ್ರೊಳಗೇ ಮುಂದಿನ ವರ್ಷದ ಜಯಂತಿ ಬರುತ್ತೆ. ಅದನ್ನು ಮುಗಿಸೋದ್ರೊಳಗೆ ಅದೆಷ್ಟೋ ಜಯಂತಿ ಉತ್ಸವಗಳು ಬಂದು ಹೋಗಿಬಿಡುತ್ತೆ ಮಧ್ಯದಲ್ಲಿ. ಅಷ್ಟು ವಿಷಯ ಇದೆ. ಅಷ್ಟೆಲ್ಲ ವಿಷಯಗಳನ್ನು ಅವರು ಉಪದೇಶ ಮಾಡಿದ್ದಾರೆ. ಹೇಗೆ ಶಂಕರರು ಜನರ ಒಂದು ಶ್ರೇಯಸ್ಸಿಗಾಗಿ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ಅವರೂ ಸಹ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿದಂತಹ ಮಹಾಪುರುಷರು. ಅವರ ಒಂದು ವೈಶಿಷ್ಟ್ಯ, ಅವರ ಒಂದು ಮಾಹಾತ್ಮ್ಯ ಅಪಾರವಾದದ್ದು. ಅಂತಹವರ ಶಿಷ್ಯರ ಪರಂಪರೆಯಲ್ಲಿ ನಾವೆಲ್ಲರೂ ಸಹ ಇದ್ದೇವೆ ಅಂತಂದರೆ ಇದು ನಮ್ಮೆಲ್ಲರ ಒಂದು ವಿಶೇಷವಾದಂತಹ ಒಂದು ಸೌಭಾಗ್ಯವಾಗಿದೆ. ಎಷ್ಟೋ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಒಂದು ಪುಣ್ಯದಿಂದ ಅಂತಹ ಮಹಾಪುರುಷರ ಶಿಷ್ಯ ಪರಂಪರೆಗೆ ಸೇರಿದವರಾಗಿದ್ದೇವೆ ನಾವೆಲ್ಲರೂ ಸಹ. ಹಾಗಾಗಿ ಅವರು ಯಾವ ಒಂದು ಮಾರ್ಗವನ್ನು ನಮಗೆ ಉಪದೇಶ ಮಾಡಿದ್ದಾರೋ, ಯಾವ ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಅವರ ಅವತಾರ ಮಾಡಿ, ಯಾವ ಒಂದು ಧರ್ಮವನ್ನು ಉದ್ಧಾರ ಮಾಡಿ
ಇವತ್ತಿನ ದಿವಸ ನಾವೆಲ್ಲರೂ ಸಹ ಅದನ್ನು ಆಚರಣೆ ಮಾಡಿ ಕೃತಾರ್ಥರಾಗುವುದಕ್ಕೆ ಕಾರಣರಾಗಿದ್ದಾರೋ ಅಂಥವರ ವಿಷಯದಲ್ಲಿ ನಾವೆಲ್ಲರೂ ಸಹ ಅಪಾರವಾದಂತಹ ಒಂದು ಕೃತಜ್ಞತೆಯಿಂದ ಶ್ರದ್ಧಾಭಕ್ತಿಗಳಿಂದ ಇದ್ದು ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ನಾವು ಎಷ್ಟು ಕಡೆಗೆ ಹೋದರೂ, ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ, ಎಲ್ಲಿಗೆ ಹೋದರೂ, ಎಂಥ ಒಂದು ಕಡೆಗೆ ಹೋದರೂ ಸಹ ಕೊನೆಗೆ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಅದು ಈ ಉಪದೇಶಗಳಿಂದ ಮಾತ್ರವೇ ಸಾಧ್ಯ ಆಗುತ್ತೆ. ಅಂದರೆ ಜೀವನದಲ್ಲಿ ನಾವು ತುಂಬ ಜನರನ್ನು ನೋಡ್ತಾ ಇರ್ತೀವಿ, ಎಲ್ಲ ಆಗ್ತಾ ಇರುತ್ತೆ. ಆದರೆ ನಿಜವಾಗಲೂ ನಮಗೊಂದು ಸಂಕಷ್ಟದ ಸ್ಥಿತಿ ಬಂದಾಗ ನಾವು ಅದರಿಂದ ಹೊರಗೆ ಬರಬೇಕು ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಗುರುಗಳು ನಮಗೇನು ಹೇಳಿಕೊಟ್ಟಿರ್ತಾರೋ ಅದರಿಂದ ಮಾತ್ರವೇ ಉಪಯೋಗ ಆಗುತ್ತೆ. ಅದರಿಂದ ಮಾತ್ರ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ತನಕ ನಾವು ಅಂದ್ಕೊಂಡಿರ್ತೀವಿ ಯಾವಾಗಲೂ ಅವ್ರು ಹೇಳಿದ ಹಾಗೆ ಮಾಡಬೇಕಾ, ತಂದೆ ತಾಯಿಗಳು ಹೇಳಿದ ಹಾಗೆ ಮಾಡಬೇಕಾ, ನಾವು ಗುರು ಹೇಳ್ದಂಗೆ ಮಾಡಬೇಕಾ, ನಮಗೆ ಗೊತ್ತಿಲ್ವಾ, ನಮಗೆಲ್ಲ ಗೊತ್ತಿದೆ, ನಾವು ಎಷ್ಟು ದಿವಸ ಅವ್ರು ಹೇಳ್ದಂಗೆ ಮಾಡುವುದು, ನಮಗೂ ಒಂದಿಷ್ಟೆಲ್ಲ ಗೊತ್ತಿದೆ, ಅವ್ರು ಹೇಳುವುದೆಲ್ಲ ಹಳೆಯ ವಿಚಾರಗಳು, ಈಗ ಅದೆಲ್ಲ ಉಪಯೋಗ ಇಲ್ಲ, ನಾನು ತುಂಬ ದೊಡ್ಡವನಾಗಿದ್ದೇನೆ, ದೊಡ್ಡ ಜ್ಞಾನಿಯಾಗಿದ್ದೀನಿ, ಆದ್ದರಿಂದ ನನಗೆ ಗೊತ್ತಿದೆ, ಅವ್ರು ಹೇಳಿದ ಹಾಗೆ ಮಾಡಬೇಕು ಅಂತ ನಾನು ನನ್ನ ಶೈಲಿಯಲ್ಲಿ ಏನೋ ಮಾಡ್ತೀನಿ ಅಂತೇನಾದರೂ ಹೋದರೆ ಒಂದಿಷ್ಟು ದೂರ ಹೋಗ್ಬೋದು. ಆದರೆ ಪುನಃ ಏನೋ ಒಂದು ತೊಂದರೆ ಆಯಿತು ಅಂತಂದರೆ ಅವ್ರು ಹೇಳಿದ ಮಾರ್ಗಕ್ಕೆ ನಾವು ಬರಬೇಕಾಗಿ ಬರುತ್ತೆ. ಅವ್ರು ಹೇಳಿದ ಮಾರ್ಗಕ್ಕೆ ನಾವು ಬರಬೇಕು. ಅಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಹಿರಿಯರು, ನಮ್ಮ ಸಂಸ್ಕೃತಿ, ನಮ್ಮ ಶಾಸ್ತ್ರಗಳು ನಮಗೆ ಏನು ಹೇಳ್ತಾ ಇವೆಯೋ ಇದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಯಾವಾಗಲೂ ಇದರಿಂದ ಮಾತ್ರವೇ ನಮಗೆ ಉತ್ತಮವಾದಂತಹ ಗತಿಯು ಪ್ರಾಪ್ತವಾಗುತ್ತೆ. ಲೋಕದಲ್ಲಿ ಉದಾಹರಣೆಗೆ ಒಂದು ಕುದುರೆ ಇದೆ. ಒಂದು ಕುದುರೆ ಅಲ್ಲೊಂದು ಕಡೆ ದೂರದಲ್ಲಿದೆ. ಆ ಕುದುರೆ ಕೂಗ್ತಾ ಇದೆ. ಕೂಗಿದಾಗ ನಾವೇನು ಮಾಡ್ತೀವಿ, ಅಲ್ಲೊಂದು ಕುದುರೆ ಇದೆ, ಅದು ಕೂಗ್ತಾ ಇದೆ, ಏನು ಆ ಶಬ್ದ ಅಂತ ಕೇಳಿದ ತಕ್ಷಣ ಅದೊಂದು ಕುದುರೆ ಇದೆ, ಅದು ಕೂಗ್ತಾ ಇದೆ ಅಷ್ಟೇ, ಬೇರೆ ವಿಶೇಷ ಏನಿಲ್ಲ ಅಂತ ನಾವು ಹೇಳ್ತೀವಿ. ಜನರು ಹಾಗೆ ಹೇಳ್ತಾರೆ. ಅಂದರೆ ಜನರ ಒಂದು ಸ್ವಭಾವ ಹೇಗಿರುತ್ತೆ ಅಂತಂದರೆ ಹೀಗಿರುತ್ತೆ, ಬರೀ ಅಲ್ಲೊಂದು ಕುದುರೆ ಇದೆ ಅಷ್ಟೇ, ಪಕ್ಕದಲ್ಲಿ ಒಂದು ಇರುತ್ತೆ, ಅದು ಕೂಗ್ತಾ ಇರುತ್ತೆ ಹೀಗೆ ಅಂತ. ಇನ್ನೊಂದು ದಿವಸ ಏನಾಯಿತು, ಆ ಥರ ಹೇಳಿದಾಗ ಸರಿ ಹಾಗಿದ್ರೆ ಇಲ್ಲೇನು ವಿಶೇಷ ಏನಿಲ್ಲ ಅಂತ ಸುಮ್ಮನೆ ಇರ್ತೀವಿ ಅಷ್ಟೇ. ಒಂದು ಸಲ ಆ ಕುದುರೆ ಹೌದಾ ಇಲ್ಲಿ ಕುದುರೆ ಇದೆಯಾ ಅಂತ ಒಂದು ಸಲ ಕುದುರೆ ನೋಡ್ತೀವಿ, ಸರಿ ಕುದುರೆ ಅಂತ ಒಂದು 2 ಸಲ ಹೇಳ್ಕೊಳ್ತೀವಿ, ಆಮೇಲೆ ಅಲ್ಲಿಂದ ಆಚೆಗೆ ಹೋಗ್ತೀವಿ. ಅದೇ ಇನ್ನೊಂದು ಸಲ ಕುದುರೆ ಕೂಗೋದ ಶಬ್ದ ಕೇಳಿಸ್ತು. ಇದೇನು ಶಬ್ದ ಅಂದರೆ ಕುದುರೆ ಕೂಗ್ತಾ ಇದೆಯಾ, ಇಲ್ಲ ಕುದುರೆ ಕೂಗ್ತಾ ಇಲ್ಲ, ಒಬ್ಬ ಮನುಷ್ಯ ಇದ್ದಾನೆ, ಅವನು ಕುದುರೆ ಹಾಗೆ ಕೂಗ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲೂ ಇಲ್ಲದೇ ಇರುವಂತಹ ಒಂದು ಆಸಕ್ತಿ ನಮಗೆ ಬಂದುಬಿಡುತ್ತೆ. ಒಬ್ಬ ಮನುಷ್ಯ ಹೀಗೆ ಕೂಗ್ತಾ ಇದ್ದಾನ ಅಂತ ಹೇಳಿದ ತಕ್ಷಣ ಅವನು ನೋಡಲಿಕ್ಕೆ ಹೋಗ್ತೀವಿ. ಇಲ್ಲಿ ಒಂದು ಸಲ ಕೂಗಿದ್ರೆ ಕೇಳಬೇಕು ಅಂತ ಹೋಗ್ತೀವಿ. ಇಲ್ಲರಿ ಸುಮ್ಮನೆ ಎಲ್ಲ ಕೂಗೋದಿಲ್ಲ ರೀ, ಏನಾದರೂ ಕೊಟ್ಟರೆ ಮಾತ್ರ ಕೂಗೋದು, ಅದಕ್ಕೊಂದಿಷ್ಟು ಟಿಕೆಟ್ ಇದೆ, ಅಷ್ಟು ಕೊಟ್ಟರೆ ಮಾತ್ರ ನಾನು ಕೂಗಿ ತೋರಿಸ್ತೀನಿ, ಇಲ್ಲದೆ ಹೋದರೆ ಕೂಗೋದಿಲ್ಲ. ಹೌದಾ, ಆಯ್ತು ತಗೋ ಅಂತ ಹೇಳಿ ಅದಕ್ಕೆ ಬೇಕಾದ್ದನ್ನೆಲ್ಲ ಕೊಟ್ಬಿಡ್ತೀವಿ. ನಾವು ಹೋಗ್ತೀವಿ, ಇನ್ನೊಂದು 10 ಜನರಿಗೆ ಹೇಳ್ತೀವಿ, ಅಲ್ಲೊಬ್ಬ ಇದ್ದಾನೆ ಕುದುರೆ ಹಂಗೆ ಕೂಗ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತ ಒಂದು 10 ಜನರಿಗೆ ಹೇಳ್ತೀವಿ. ಅವರೆಲ್ಲರೂ ಹೋಗ್ತಾರೆ, ನೋಡ್ತಾರೆ, ಬರ್ತಾರೆ. ಆಯಿತು, ಏನೋ ಹೋಗ್ತಾರೆ, ನೋಡ್ತಾರೆ, ಅವನು ಕುದುರೆ ಥರ ಕೂಗಿದ ತಕ್ಷಣ ಇವ್ರು ಕೇಳ್ತಾರೆ, ಏನೋ ಒಂದಿಷ್ಟು ಮನಸ್ಸಿಗೆ ಏನೋ ಒಂದು ಆಹ್ಲಾದ ಆಗುತ್ತೆ, ಒಂದಿಷ್ಟು ಹೊತ್ತು ಸಂತೋಷ ಆಗುತ್ತೆ, ಅದೆಲ್ಲ ಇರಲಿ. ಆದರೆ ನೀನು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಾಗಿ ಬಂದಾಗ ಮಾತ್ರ ಕುದುರೆ ಮೇಲೆ ಹತ್ಕೊಂಡೇ ಹೋಗಬೇಕು. ಯಾವನು ಕುದುರೆ ಥರ ಕೂಗ್ತಾನೋ ಅವನ ಮೇಲೆ ಹತ್ಕೊಂಡು ನೀನು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೀನಿ ಅಂದರೆ ಅದು ಸಾಧ್ಯವಾಗುವುದಿಲ್ಲ. ಅವನು ಕುದುರೆ ಹಾಗೆ ಕೂಗ್ತಾನಷ್ಟೇ, ಅವನು ಕುದುರೆ ಅಲ್ಲ ವಾಸ್ತವವಾಗಿ. ನಿನಗೆ ಅರ್ಜೆಂಟಾಗಿ ಒಂದು ಊರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾಗಿದೆ, ಆಗ ನಿನಗೆ ನಿಜವಾಗಲೂ ಯಾವುದರಿಂದ ಉಪಯೋಗ ಆಗುತ್ತೆ. ನೀನು ಎಷ್ಟು ದುಡ್ಡು ಕೊಟ್ಟು ಎಷ್ಟು ಸಲ ಹೋಗಿ ನೋಡಿದ್ರು, ಎಷ್ಟು ಟಿಕೆಟ್ ತೊಗೊಂಡು ಎಷ್ಟು ಸಲ ಅವನು ಹೋಗಿ ನೋಡಿ, ನೀನು ಎಷ್ಟು ಚಪ್ಪಾಳೆ ಹೊಡೆದ್ರು, ಎಷ್ಟು ಖುಷಿ ಪಟ್ಕೊಂಡ್ರೂ ಸಹ ಅವನ ಮೇಲೆ ಹತ್ಕೊಂಡು ನೀನು ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲ, ನೀನು ಕುದುರೆ ಹಾಕಿ ಕೂಗ್ತಾ ಇದ್ದಿ, ಹಾಗೆ ಕುದುರೆ ಹಾಗೆ ನನ್ನೊಂದು ಸಲ ನೀನು ಹೆಗ್ಲ ಮೇಲೆ ಕೂರಿಸ್ಕೊಂಡು ಮುಂದಿನವ್ರಿಗೆ ಕರ್ಕೊಂಡು ಹೋಗು ಅಂದರೆ ಅದು ನನ್ನಿಂದ ಸಾಧ್ಯ ಆಗೋದಿಲ್ಲಪ್ಪ, ಅದು ಸಾಧ್ಯವೇ ಇಲ್ಲ ಅಂತ ಅವನು ಹೇಳ್ತಾನೆ. ಅದು ಬೇಕು ಅಂದರೆ ನಿಜವಾದ ಕುದುರೆಯನ್ನೇ ನೀನು ನೋಡ್ಕೊಳ್ಳಬೇಕು, ನಿಜವಾದ ಕುದುರೆ ಗಾಡಿಯನ್ನೇ ನೀನು ನೋಡ್ಕೊಳ್ಳಬೇಕು. ಆಗ ನಮಗೆ ನಿಜವಾಗಿ ಉಪಯೋಗ ಬರುವುದು ಅದು ಮಾತ್ರ. ಆದರೆ ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಅದರ ಬಗ್ಗೆ ಅಷ್ಟು ಆಸಕ್ತಿ ಹೊಂದಿರುವುದಿಲ್ಲ ಇವನು. ಬರೀ ಕುದುರೆ ಅಷ್ಟೇ ಅಂತ ಒಂದು ಸಲ ನೋಡ್ತಾನೆ, ಬಿಟ್ಬಿಡ್ತಾನೆ. ಇದರ ಮೇಲೆ ತುಂಬ ಆಸಕ್ತಿ ಇಟ್ಕೊಂಡಿರ್ತಾನೆ. ಆದರೆ ವಾಸ್ತವವಾಗಿರಬೇಕಾದ್ದು ಹಾಗಲ್ಲ. ಈ ಮನುಷ್ಯನಿಗೂ ಹಾಗೇನೆ. ನಮ್ಮ ತಂದೆ ತಾಯಿಗಳು ಯಾವಾಗಲೂ ನಮಗೊಂದು ಒಳ್ಳೆಯ ಮಾರ್ಗ ತೋರಿಸಿರ್ತಾರೆ. ಗುರುಗಳು ಹೀಗೆ ನಮ್ಮ ಸಂಸ್ಕೃತಿ ನಮಗೆ ಒಳ್ಳೆಯ ವಿಷಯಗಳನ್ನು ಹೇಳಿಕೊಟ್ಟಿದೆ. ಆದರೆ ಅದರ ಬಗ್ಗೆ ನಮಗೆ ಯಾವಾಗಲೂ ಇದನ್ನೇ ಯಾಕೆ ಮಾಡಬೇಕು, ಬೇರೆ ರೀತಿಯಾಗಿ ಮಾಡಿದರೆ ಏನಾಗುತ್ತೆ, ಅದು ಇದು ಅಂತ ನಮಗೆ ಅನಿಸ್ತದೆ. ಬೇರೆ ಯಾವನೋ ಒಬ್ಬ ಬಂದುಬಿಟ್ಟು ಏನೋ ಒಂದು ಹೇಳಿದ ತಕ್ಷಣ ಹೊಸದಾಗಿ ಹಾಗಿದ್ರೆ ಅದೇ ಸರಿ ಇದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಇವರು ಹೇಳಿಕೊಟ್ಟಿದ್ದು ನಮಗೆ ಇಷ್ಟ ಆಗೋದಿಲ್ಲ. ಅವರೇನೋ ಯಾವನೋ ಒಬ್ಬ ಬಂದಿದ್ದಾನೆ, ಅವನು ಹೇಳಿದ್ದು ಸರಿ ಇದೆಯಾ ಇಲ್ವಾ ಅದೇನು ಬೇಡ, ಏನೋ ಒಂದು ಹೇಳಿದ್ದಾನೆ ಹೊಸದಾಗಿ, ನಿನಗೇನೋ ಇಲ್ಲಿ ತನಕ ಏನು ಯಾರು ಹೇಳದೇ ಇರೋ ರೀತಿಯಲ್ಲಿ ಏನೋ ಒಂದು ಹೇಳಿದ್ದಾನೆ, ಅದರೊಳಗೆ ಎಷ್ಟು ವಿಷಯ ಇದೆ ಅದು ಯಾವುದೂ ಬೇಡ. ಒಟ್ಟು ಅವನೇನೋ ಒಂದು ಹೇಳಿದ್ದಾನೆ, ಹೇಳಿದ ತಕ್ಷಣ ಹಾಗಿದ್ದರೆ ಅದೇ ಸರಿಯೇನೋ ಅಂತ ಅದರ ಹಿಂದೆ ಹೋಗೋದು. ಆದರೆ ಕೊನೆಗೆ ನಿಜವಾಗಲೂ ನಮಗೆ ಉಪಯೋಗ ಆಗೋದು, ಎಲ್ಲಿಗೆ ಬೇಕಾದರೂ ಹೋಗಲಿ, ಏನು ಬೇಕಾದರೂ ಮಾಡಲಿ, ನಮಗೆ ಉಪಯೋಗವಾಗುವಂಥದ್ದು ನಮ್ಮ ಸಂಸ್ಕೃತಿ ಏನು ಹೇಳಿಕೊಟ್ಟಿದೆಯೋ ಅದು ಮಾತ್ರವೇ.
ಅದರಿಂದ ಮಾತ್ರವೇ ಇದು ಹಳೆಯದು ಅದು ಇದು ಅಂತ ನಿಮಗೆ ಅನಿಸ್ಬೋದು, ಇದೆಲ್ಲ ಹಳೆ ಕಾಲದ್ದು ಅದು ಇದು ಅಂತ ಅನಿಸ್ಬೋದು. ಆದರೆ ಆ ಪರಿಸ್ಥಿತಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಹಳೆಯದು, ಯಾವುದು ಹೊಸದು, ಯಾವುದು ನಿಜವಾಗಲೂ ನಿಮಗೆ ಉಪಯೋಗ ಆಗುತ್ತೆ, ಯಾವುದರಿಂದ ನೀವು ಹೊರಗೆ ಬರಲಿಕ್ಕಾಗುತ್ತೆ ಅನ್ನೋದು ಆ ಪರಿಸ್ಥಿತಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ನಮ್ಮ ಹಿರಿಯರು ಯಾವ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೋ ಆ ಒಂದು ಮಾರ್ಗದಲ್ಲಿ ನಾವು ಶ್ರದ್ಧೆಯಿಂದ ಇದ್ದು ಆ ಮಾರ್ಗವನ್ನು ಅನುಸರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ.